ಇನ್ನು ಕಲಬುರಗಿಯಲ್ಲಿ ಮೂವರ ಭೀಕರ ಕೊಲೆ ಪ್ರಕರಣ ಸಂಬಂಧ 7 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೋಮು ಅನ್ನೋರ ಕೊಲೆಗೆ ಪ್ರತೀಕಾರವಾಗಿ ಈ ಮರ್ಡರ್ ಆಗಿದೆ, ಟ್ರಿಬಲ್ ಮರ್ಡರ್ ಆಗಿದೆ ಅಂತೇಳಿ ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅಂದ್ರೆ ಡಾಬಾದಲ್ಲಿ ಮಧ್ಯರಾತ್ರಿ ಸಿದ್ಧಾರೂಢ ಜಗದೀಶ್ ರಾಮಚಂದ್ರನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ರು. ಕತ್ತನ್ನ ಬೇರ್ಪಡಿಸಿ ಭೀಕರವಾಗಿ ಆರೋಪಿಗಳು ಕೊಂದು ಹಾಕಿದ್ರು. ಹಳೆ ವೈಷಮ್ಯ ಸೇರಿದಂತೆ ಎಲ್ಲ ಆಯಾಮಗಳಲ್ಲೂ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ಸೋಮು ಎಂಬಾತನ ಕೊಲೆ ಆಗಿರುತ್ತೆ. ಆ ಕೊಲೆಗೆ ಪ್ರತೀಕಾರವಾಗಿ ಹಳೆ ವೈಷಮ್ಯ ಸೇರಿದಂತೆ ಬೇರೆ ಬೇರೆ ಆಂಗಲ್ನಲ್ಲೂ ಈಗ ತನಿಖೆ ನಡೀತಾ ಇದೆ. ಆದರೆ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ, ಸೋಮು ಎಂಬಾತನ ಕೊಲೆಗೆ ಪ್ರತೀಕಾರವಾಗಿ ಸಿದ್ಧಾರೂಢ ಜಗದೀಶ್ ರಾಮಚಂದ್ರನನ್ನ ಡಾಬಾ ಹತ್ರ ದುಷ್ಕರ್ಮಿಗಳು ನಿನ್ನೆ ಮಧ್ಯರಾತ್ರಿ ಬಂದು ಸುಮಾರು 12 ಗಂಟೆಯಿಂದ 12:15 ಈ ಸಂದರ್ಭದಲ್ಲಿ ಹತ್ಯೆ ಮಾಡಿದ್ದಾರೆ. ಸದ್ಯಕ್ಕೆ 7 ಆರೋಪಿಗಳನ್ನ ಪೊಲೀಸರು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂದ್ರೆ ಕತ್ತನ್ನ ಬೇರ್ಪಡಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಸೋಮು ಕೊಲೆಗೆ ಪ್ರತೀಕಾರವಾಗಿ ಈ ಮೂವರನ್ನ ಹತ್ಯೆ ಮಾಡಲಾಗಿದೆ. ಕಲಬುರಗಿ ಹೊರವಲಯದಲ್ಲಿರುವಂತ ಡ್ರೈವರ್ ಡಾಬಾದಲ್ಲಿ 3 ಜನರನ್ನ ದುಷ್ಕರ್ಮಿಗಳು ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈ ಹಿಂದೆ ಆದಂತ ಒಂದು ಕೊಲೆ ಪ್ರಕರಣಕ್ಕೆ ಪ್ರತೀಕಾರವಾಗಿ ಈ 3 ಜನರನ್ನ ಮರ್ಡರ್ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ 2 ಕುಟುಂಬಗಳು ಒಂದೇ ಕಮ್ಯುನಿಟಿಗೆ ಸೇರಿದವರಾಗಿದ್ದಾರೆ ಮತ್ತು ಒಂದೇ ಗ್ರಾಮದವರು. ಇವರು ಏನು ಸಬರ್ಬನ್ ಲಿಮಿಟ್ಸಲ್ಲಿರುವ ಪಟ್ನಾ ಗ್ರಾಮದವರಿದ್ದಾರೆ. 2 ಕುಟುಂಬಗಳ ನಡುವೆ ಒಂದು ವೈಷಮ್ಯ ಇದೆ ಮತ್ತು ಕಳೆದ ವರ್ಷ ಏನು ಇದರಲ್ಲಿ ಆರೋಪಿಗಳಿದ್ದಾರೆ, ಆರೋಪಿಗಳ ಒಬ್ಬ ಸಹೋದರ ಅಲ್ಲಿ ಇವ್ರದ್ದು ಮೃತರ ಒಂದು ದಾಬಾ ಇದೆ. ದಾಬಾದಲ್ಲಿ ಇವನು ಏನು ಆರ್ಡ್ರ್ ಮಾಡಿರ್ತಾನೆ, ಅದು ಹಣ ಕೇಳಿದಾಗ, ಬಿಲ್ ಕೊಡ್ಲಿಕ್ಕೆ ಕೇಳಿದಾಗ ಗಲಾಟೆ ಆಗುತ್ತೆ. ನಂತರ ಅಲ್ಲಿ ರಾಬ್ರಿ ಕೂಡ ಮಾಡಿದ್ದಾರೆ, ಡಕಾಟಿ ಕೂಡ ಆಗಿದೆ. ಅದರಲ್ಲಿ ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ. ಸೋಮು ತಾಳಿಕೋಟಿ ಅನ್ನೋನಿಗೆ ಕಳೆದ ವರ್ಷ ಈ ಮೃತರ ಸಹೋದರರು ಸೇರಿ ಮೃತ ಮತ್ತು ಮೃತರ ಸಹೋದರರು ಸೇರಿ ಕೊಲೆ ಮಾಡಿರ್ತಾರೆ. ಅದರಲ್ಲಿ ಕೂಡ ಇನ್ನೂ ಕೆಲವು ಆರೋಪಿಗಳು ಜೈಲಲ್ಲಿದ್ದಾರೆ. ಕೆಲವು ಆರೋಪಿಗಳು ಹೊರಗಡೆ ಬಂದ ನಂತರ ಅವರಿಗೂ ಕೂಡ ಮುಂಜಾಗ್ರತೆವಾಗಿ PR ಹಾಕುವಂಥದ್ದು, ನಿರಂತರವಾಗಿ ಅವ್ರ ಮೇಲೆ ವಾಚ್ ಮಾಡುವಂಥದ್ದು ಮತ್ತು ಸುಮಾರು ಸಲ ಸ್ಥಳೀಯ ಪೊಲೀಸರು ವಾರ್ನ್ ಮಾಡಿದ್ದಾರೆ. ಇದೊಂದು ಸ್ಥಳೀಯ 2 ಕುಟುಂಬಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಮಾಡಂತಕ್ಕೆ ಹಲ್ಲೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮೃತರಾಗಿದ್ದಾರೆ. ಈಗಾಗಲೇ ಸ್ಥಳೀಯ ಪೊಲೀಸರ ತಂಡ, ಈಗ ಇನ್ನು ವಿಶೇಷ ತಂಡಗಳ ಮಾಡಿದ್ದೀವಿ. ಈಗ 7 ಜನರನ್ನ ವಶಕ್ಕೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 3 ಜನ ಮರ್ಡರ್ ಆಗಿರೋದು ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕುಟುಂಬಸ್ಥರು ಈಗ ಆಕ್ರಂದನವನ್ನು ಇಡ್ತಾ ಇದ್ದಾರೆ. ಸಂಜಿಗೆ ಹೋಗ್ಯಾರ, ದಾಬಾದಾಗ್ರ ರೀ. ದಿನ 1-2 ಆಯ್ತೈತ್ರಿ ಕೆಲಸ ಮುಗಿಸ್ಕೊಂಡು ಬರ್ಲಿಕ್ರಿ. ಒಂದೊಂದು ದಿನ ಅಲ್ಲೇ ಮುಕ್ಕೋತೀರಿ. ನಿನ್ನೆ ಅಂತೂ ಬಂದಿಲ್ರವ್ರು, ಅಲ್ಲೇ ಉಳ್ದಾರ್ರಿ. ನಮ್ಮ ಅಣ್ಣಗ್ರಿ, ನಮ್ಮ ಮಾಲಕ್ಕಗ ನೋವು ಬರತ್ರಿ. ನನಗೆ ಏನು ಭೀ ಗೊತ್ತಿಲ್ಲ. ನನ್ನ ಗಂಡಿ ಯಾರಿಗೇನು ಅನ್ನೋನು ಅಲ್ಲ, ಆಡೋರು ಅಲ್ಲ. ಬಂಗಾರದ ಹಂಗಿದ್ರು ಸರ್, ನನ್ನ ಬಂಗಾರ ಅಂತ ಗಂಡ ಉಂಡು ಯಾರಾದ್ರೂ ಅಂತ ಹೇಳಂದ್ರಿ ಸರ್. ನಾವು ಬಂದರು ಸರ್ ಅವರು 12:30 ಗಂಟೆ ಆಗಿತ್ತು. ನಾವು ಕ್ಲೋಸ್ ಮಾಡಾಕತ್ತೀವಿ. ಆ ಟೈಮಿಗೆ ಅವ ಈರಣ್ಣ ಎದುರು ಮನೆ ಮೇಲೆ ಬಂದು ತಲವಾರು ತೊಗೊಂಡು ಬಂದು ಸರ್. ಈರಣ್ಣ ಬಂದನು, ರಾಚಣ್ಣ ಬಂದನು, ಅವ್ರು 4 ಮಂದಿ ಅಣ್ಣತಮ್ಮರು ಬಂದು ಸರ್. ಬಂದು ಸೀದಾ ಅಟ್ಯಾಕ್ ಮಾಡ್ರಿ ಸರ್. ಸುಮ್ಮನೆ ನೀವೇನು ಮಾಡ್ತಿದ್ದೀರಿ ಅವಾಗ? ನಾವು ಹಂಗೆ ಚೀರಿ ಸರ್, ನಾವು ಓಡೋಗಿನಿ ಸರ್. ಹಿಂದ್ಗಡೆ ನಮ್ಮ ಅಣ್ಣದಲ್ಲಿ ಕೌಂಟರ್ದಾಗಿದ್ರು ಸರ್. ನಮ್ಮ ಅಣ್ಣ ನಮ್ಮ ಹಳೆಯ ಕೌಂಟರ್ದಾಗಿದ್ರು ಸರ್. ಅವ್ರಿಬ್ರಿಗೆ ಅಲ್ಲಿ ಹೊಡಿದ್ರು ಸರ್. ನಮ್ಮಲ್ಲಿ ಕೆಲಸ ಮಾಡೋ ಅಲ್ಲಿ ಕೆರಡೆ ಹೊಲ್ದಲ್ಲಿ ಹೊಡಿದ್ರು ಸರ್. ಇಲ್ಲ ಸರ್, ನಾವು ಓಡೋಗಿ ಸರ್. ಬಂದ ತಕ್ಷಣ ಓಡೋಗಿ ಸರ್. ಎಷ್ಟು ಜನ ಇದ್ರು? ಅವ್ರು 10-15 ಜನ ಇದ್ರು ಸರ್. ಇವರೆಲ್ಲ ಯಾರವರು? ನಿಮ್ಮೂರನ್ನವ್ರನ್ನ? ಹಾಂ, ನಮ್ಮೂರನ್ನ ಸರ್. ಹಿಂದೊಂದು ಸೋಮು ತಾಳಿಕೋಟೆ ಅಂತ ಮಾಡಿರಾಗಿತ್ತಲ್ಲ, ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಈ ಹಿಂದೆ ಕೊಲೆಯಾದಂತ ಸೋಮು
ಏನ್ ಕಾರಣ ಆಯ್ತು ಕೊಲೆಗೆ, ಯಾರು ಕೊಲೆ ಮಾಡಿದ್ರು, ಮತ್ತೆ ಪ್ರತೀಕಾರವಾಗಿ ಈಗ 3 ಜನರನ್ನ ಕೊಲೆ ಮಾಡಲಾಗಿದೆಯಲ್ಲ, ಯಾರು ಕೊಲೆ ಮಾಡಿದ್ದಾರೆ, ಮತ್ತೆ ಇನ್ ಬಿಟ್ವೀನ್ ಈ ಸೋಮು ಕೊಲೆಗೂ ಈ 3 ಜನ ಕೊಲೆ ಮಧ್ಯದಲ್ಲಿ ಏನಾದ್ರೂ ಗಲಾಟೆಗಳಾಗಿತ್ತಾ ಇವ್ರ ಮಧ್ಯದಲ್ಲಿ? ಹೌದು ಶರ್ಮಿತಾ, ಕಳೆದ 1 ವರ್ಷಗಳ ಹಿಂದೆ ಸೋಮು ಅನ್ನೋ ತಾಳಿಕೋಟೆ ಅನ್ನೋ ಯುವಕನವನ್ನು ಕೊಲೆ ಆಗಿತ್ತು. ಆ ಒಂದು ಕೊಲೆಗೆ ಪ್ರತೀಕಾರವಾಗಿ ಇಂದು ಏನಂತಂದರೆ ಬೆಳಗಿನ ಜಾವ 3 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಧಾಬಾದಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ನಂತರ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಘಟನೆಯಲ್ಲೇ ಸಿದ್ದಾರೂಢ ಮತ್ತು ಆತನ ಅಳಿಯನಾದಂತಹ ಆ ಅಳಿಯನನ್ನು ಕೊಲೆ ಮಾಡ್ತಾರೆ. ಅಲ್ಲದೆ ಅವತನ ರಾಮಚಂದ್ರ ಅಂತ ಕೂಕಿದ್ದಾರೆ, ಅವರನ್ನು ಕೂಡ ಈಗ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಈ ಒಂದು ಹತ್ಯೆಗೆ ಕಾರಣ ಏನಂತಂದರೆ ಕಳೆದ ವರ್ಷ ನವೆಂಬರ್ನಲ್ಲಿ ಈ ಒಂದು ಸೋಮು ತಾಳಿಕೋಟೆ ಅನ್ನೋನನ್ನು ಕೊಲೆ ಮಾಡ್ತಾರೆ. ಧಾಬಾದಲ್ಲಿ ಏನು ಬಿಲ್ಲಿನ ವಿಚಾರವಾಗಿ ಗಲಾಟೆ ಆಗುತ್ತೆ. ಆ ಒಂದು ಗಲಾಟೆಗೆ ಕೊಲೆಯಲ್ಲಿ ಅಂತ್ಯವಾಗುತ್ತೆ. ಅದರ ಪ್ರತೀಕಾರವಾಗಿ ಹಿಂದೇನಂತಂದರೆ ಕಳೆದ 5 ತಿಂಗಳ ಹಿಂದೆ ಬೇಲ್ ಮೇಲೆ ಇವರು ಆಚೆ ಬಂದಿರ್ತಾರೆ. ಆ ಬೇಲ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಎರಡೂ ಕುಟುಂಬಗಳಿಗೆ ಪೊಲೀಸರವನ್ನು ರಾಜಿ ಪಂಚಾಯತಿಯನ್ನು ಮಾಡ್ತಾರೆ. ಏನು ಕೊಲೆ ಆಗಿದೆ, ಈ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಇಬ್ಬರು ಕೂಡ ಶಾಂತಿಯುತವಾಗಿರಬೇಕು ಅಂತ ಹೇಳಿ ಅವರನ್ನು ಈಗ ಸ್ಟೇಷನ್ಗೂ ಕರೆಸಿ ಅವರನ್ನು ಏನು ಸೂಚನೆಯನ್ನು ಕೊಟ್ಟಿರ್ತಾರೆ. ಅಷ್ಟಾದ ಬಳಿಕವೂ ಕೂಡ ಕಳೆದ 2 ದಿನಗಳ ಹಿಂದೆ ಏನು ಸಬರ್ಬನ್ ಪೊಲೀಸ್ ಠಾಣೆ ಪೊಲೀಸರು ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಇವರಿಗೆ ಸಿದ್ದಾರೂಢ ಕುಟುಂಬಸ್ಥರಿಗೆ ಹೇಳಿದರೆ ಅವರ ತಂಟೆಗೆ ಹೋಗಬೇಡಿ ಅಂತ ಹೇಳಿ ಸೋಮು ತಾಳಿಕೋಟೆದನ್ನು ಅವನ ಕುಟುಂಬಸ್ಥರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಕಳೆದ ರಾತ್ರಿ ಏನಂತಂದರೆ ಸುಮಾರು 8 ರಿಂದ 10 ಜನ ಏನು ದುಷ್ಕರ್ಮಿಗಳ ಗುಂಪು ಏನಂತಂದರೆ ಇವರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ. ಆ ಒಂದು ಅಟ್ಯಾಕ್ ಏನಂತಂದರೆ ಯಾರು ಅಂತಂದರೆ ರಾಚಣ್ಣ, ಈರಣ್ಣ, ನಾಗರಾಜ್ ಮತ್ತು ಸೇರಿದಂತೆ ಸುಮಾರು 8 ರಿಂದ 10ಕ್ಕೂ ಹೆಚ್ಚು ಜನ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಬರ್ಬನ್ ಠಾಣೆ ಪೊಲೀಸರು 7 ಜನ ರಾಚಣ್ಣ, ಈರಣ್ಣ ಏನಂತ ನಾಗರಾಜ್ ಇದ್ದಾರೆ, ಇವರನ್ನು ಸೇರಿ 7 ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ಕೊಲೆಗೆ ಅಂತಂದ್ರೆ ಇಷ್ಟೆಲ್ಲ ಹತ್ಯೆಗೆ ಕಾರಣ ಅಂತಂದ್ರೆ ಕಳೆದ ಏನು ನವೆಂಬರ್ನಲ್ಲಿ ಹತ್ಯೆ ಆಗಿತ್ತು, ಅದಕ್ಕೆ ಪ್ರತೀಕಾರವಾಗಿ ಹತ್ಯೆಯನ್ನು ನಡೆದಿರಬಹುದು ಅಂತ ಈಗ ಪೊಲೀಸರು ಕೂಡ ಆ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಏನಂತಂದ್ರೆ ಈಗ 3 ಜನರನ್ನ ಕೊಲೆ ಮಾಡಿದ್ದಾರೆ. ಆದರೆ ಆ ಕಳೆದ ರಾತ್ರಿ ಏನು 12 ಗಂಟೆಗೆ ಏನು ದಾಳಿಯನ್ನು ಮಾಡಿದ್ರು, ಆ ದಾಳಿ ಸಂದರ್ಭದಲ್ಲಿ ಏನು ಸಿದ್ದಾರೂಢ ಆತನ ಸಹೋದರರು ಕೂಡ ಅಲ್ಲಿಯೇ ಇದ್ರು. ಆತನ ಸಹೋದರರ ಏನು ಇವರು ಸಿದ್ದಾರೂಢನನ್ನು ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಹಿಂದಿನ ಹಿಂಬಾಗಿಲಿನಿಂದ ಹೊರಗಡೆ ಹೊಲದಲ್ಲಿ ಓಡ್ ಹೋಗ್ತಾರೆ. ಆ ಒಂದು ಓಡ್ ಹೋದಂಥ ಸಂದರ್ಭದಲ್ಲಿ ಆತನ ಹಿಂದೆ ಕೂಡ ಒಂದು ಆ ಕುಕ್ಕಾಗಿ ಕೆಲಸ ಮಾಡ್ತಕ್ಕಂತಹ ಏನು ರಾಮಚಂದ್ರ ಇದ್ರು, ಅವರು ಕೂಡ ಓಡೋಗ್ತಾರೆ. ಆ ಸಂದರ್ಭದಲ್ಲಿ ಅಂತಂದ್ರೆ ಆತನ ಸಹೋದರನೇ ಇರ್ಬೋದು ಅಂತ ಹೇಳಿ ಆಗ ಏನು ಆ ಕತ್ಲಲ್ಲಿ ಆತನ ಕುಕ್ಕನ್ನು ಕೂಡ ಕೊಲೆ ಮಾಡಿರುವಂಥದ್ದು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಂತ ಸಬರ್ಬನ್ ಠಾಣೆ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.